Hi, my dear students. I am very happy to inform you that I have successfully completed the entire Digital Electronics 1 subject for first semester Diploma Electronics and Communication Branch Engineering students on our YouTube channel SRS EC Academy. Subject code 25EC11I. Subject code 25EC111I. Syllabus C25 new syllabus. Now, if you are a first semester diploma EC student, you can watch the videos. Go to our SRS EC Academy YouTube channel. Here, I will show you. Here, our mission at SRS EC Academy is to teach diploma subject for free and support students from rural backgrounds and those with limited resources. We aim to motivate, inspire, and guide diploma students so they can pursue their education with confidence. Please make use of this opportunity and subscribe our YouTube channel and share with your friends, classmates, and your juniors. Share it with everyone who needs this. Diploma EC subjects explained in a simple, clear, easy to understand manner in both English and Kannada to make learning comfortable for every student. ನಮ್ಮ ಉದ್ದೇಶ ಏನಂದರೆ SLC ಮುಗಿದ ತಕ್ಷಣ ಗ್ರಾಮೀಣ ಭಾಗದಿಂದ ಒಂದು ಕನಸುಗಳನ್ನ ಕಟ್ಕೊಂಡು ಬಂದಿರ್ತಾರೆ. ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಡಿಗ್ರಿ ತೊಗೋಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡು ಬಂದಿರ್ತೀರಾ. ಕನ್ನಡ ಮೀಡಿಯಮಿಂದ ಬಂದಿರ್ತೀರಾ ಅಥವಾ ನನಗೆ ಯಾರು ಹೇಳ್ಕೊಡ್ತಾರೆ ಗೈಡೆನ್ಸ್ ಕೊಡ್ತಾರೆ ಅನ್ನೋದು ಡೌಟ್ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಇದನ್ನು ಚಾನಲ್ ಓಪನ್ ಮಾಡಿದ್ದೀನಿ. ಇದನ್ನು ಎಲ್ಪ್ ಮಾಡಬೇಕು ಅಂತಲೇ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿ ನನ್ನ ಫ್ರೀ ಟೈಮ್ಸಲ್ಲಿ ಸಿಲೆಬಸ್ ಪ್ರಕಾರ ಟೀಚ್ ಮಾಡಿದ್ದೀನಿ. ನೋಡಿ, ಗ್ರಾಮೀಣ ಹಿನ್ನೆಲೆಯ ಹಾಗೂ ಸಂಪನ್ಮೂಲಗಳ ಕೊರತೆ ಇರುವ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ವಿಷಯಗಳನ್ನು ಉಚಿತವಾಗಿ ಬೋಧಿಸುವುದು, ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ತಮ್ಮ ಡಿಪ್ಲೊಮಾ ಶಿಕ್ಷಣವನ್ನು ಮುಂದುವರಿಸಲು ಪ್ರೇರಣೆ, ಮಾರ್ಗದರ್ಶನ ಮತ್ತು ಉತ್ತೇಜನ ನೀಡುವುದು ನಮ್ಮ ಉದ್ದೇಶ. ದಯವಿಟ್ಟು ಈ ಅವಕಾಶವನ್ನು ಬಳಸಿಕೊಳ್ಳಿ. ಗ್ರಾಮೀಣ ಬಂದಿರತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಭಯ ಇರುತ್ತೆ. ನನಗೆ ಕನ್ನಡ ಮೀಡಿಯಮಿಂದ ಬಂದಿರ್ತೀನಿ, ಅರ್ಥ ಆಗೋದಿಲ್ಲ, ಹೇಗೆ ಓದೋದು ಅಂತ. ನಿಮಗೆ ಸಪೋರ್ಟ್ ಕೊಡೋರು ನಿಮ್ಮ ರಿಲೇಟಿವ್ಸಲ್ಲಿ ಅಥವಾ ಅವರ ಬ್ಯಾಕ್ಗ್ರೌಂಡ್ ಇರದೇ ಇರ್ಬೋದು. ಈ ಡಿಪ್ಲೊಮಾ ಬ್ಯಾಕ್ಗ್ರೌಂಡ್, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರದೇ ಇರ್ಬೋದು. ಅಂಥ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಪ್ ಮಾಡಬೇಕನ್ನೋ ದೃಷ್ಟಿಯಿಂದ ಈ ಚಾನಲ್ ಓಪನ್ ಮಾಡಿದ್ದೀನಿ. ಇದನ್ನು ಈಗ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಸಬ್ಜೆಕ್ಟು ಕಂಪ್ಲೀಟ್ ಆಗಿದೆ. ಈ ಸಬ್ಜೆಕ್ಟು CS ಬ್ರಾಂಚ್ ಅವ್ರಿಗೆ ಹೆಲ್ಪ್ ಆಗುತ್ತೆ, ಎಲೆಕ್ಟ್ರಿಕ್ END ಬ್ರಾಂಚ್ ಅವ್ರಿಗೆ ಹೆಲ್ಪ್ ಆಗುತ್ತೆ, IS ಬ್ರಾಂಚ್ ಅವ್ರಿಗೆ ಹೆಲ್ಪ್ ಆಗುತ್ತೆ, ಈ ಮೆಕ್ಯಾನಿಕಲ್ ಬ್ರಾಂಚ್ಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇಲ್ಲೆಲ್ಲ ಕಾನ್ಸೆಪ್ಟ್ಗಳು ನಿಮ್ಮ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲೂ ಕೂಡ ಇದೆ. ಇದು ನಾನು ಟೀಚ್ ಮಾಡಿರೋದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಸ್ಟೂಡೆಂಟ್ಸ್ಗೆ ಅದ್ರ ಸಿಲೆಬಸ್ ಪ್ರಕಾರ C25 ನ್ಯೂ ಸಿಲೆಬಸ್ ಪ್ರಕಾರ ಸಬ್ಜೆಕ್ಟ್ ಕೋಡು 25EC111I. ಈಗ ನಾನು ತೋರಿಸ್ತೀನಿ. ನನ್ನ ಚಾನಲ್ಗೆ ಹೋದರೆ ನೀವು ಅಲ್ಲಿಗೂ ಬ್ಯಾಕ್ ಬಟನ್, ಈಗ ನೋಡಿ, ಇಲ್ಲಿಂದ ಫಸ್ಟ್ ಕ್ಲಾಸಲ್ಲಿ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಇದು ಡೇ 1 ನಮ್ಮ SRS EC ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಇದು ಏನು ಮಾಡ್ತೀವಿ, ನಮ್ಮ ಉದ್ದೇಶ ಏನಂತೇಳಿ. ನೆಕ್ಸ್ಟ್ ದಿಸ್ ದ ಫಸ್ಟ್ ವಿಡಿಯೋ ವಿ ಆರ್ ಗಿವನ್ introduction about our SRS EC Academy. In the next video, this is day 2, how to download Diploma EC syllabus. ಡಿಪ್ಲೊಮಾ ಸಿಲೆಬಸ್ನ ಹೇಗೆ ಡೌನ್ಲೋಡ್ ಮಾಡೋದು, ಮತ್ತು ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಮೆಂಟ್ಸಲ್ಲಿ ನಾನು ನಿಮಗೆ ಇಲ್ಲಿ ಸಂಪೂರ್ಣ ಇದು ಫಸ್ಟ್ ಸೆಮಿಸ್ಟರಿಂದ 6th ಸೆಮಿಸ್ಟರ್ಗೆ
ಇ.ಸಿ ಸಿಲೆಬಸ್ನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಲೆಬಸ್ನ ಡೌನ್ಲೋಡ್ ಮಾಡೋಕ್ಕೆ ಲಿಂಕ್ ಕೊಟ್ಟಿದ್ದೀನಿ. ಇದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ಗೆ ಸಿಲೆಬಸ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದ್ರ ಲಿಂಕ್ ಕೊಟ್ಟಿದ್ದೀನಿ. ಇದು ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ಗೆ ಇ.ಸಿ ಬ್ರಾಂಚ್ದು. ಇದು ಕಂಪ್ಲೀಟು 1 to 6 ಸೆಮಿಸ್ಟರ್ಗೆ ಈ ಲಿಂಕು. ಇ.ಸಿ ಬ್ರಾಂಚ್ 1 to ಫಸ್ಟ್ ಸೆಮಿಸ್ಟರು 6 ಸೆಮಿಸ್ಟರು ಎಲ್ಲ ಸಿಲೆಬಸ್ ಸಿಗುತ್ತೆ. ಇಲ್ಲಿ ಫಸ್ಟ್ ಸೆಮಿಸ್ಟರು ಸೆಕೆಂಡ್ ಸೆಮಿಸ್ಟರ್ಗೆ ಇದೆ. ಇದನ್ನು ನಾನು ಈ ಲಿಂಕ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ದಿಸ್ ಈಸ್ ಯುವರ್ ಇ.ಸಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಫಸ್ಟ್ ಸೆಮಿಸ್ಟರ್ ಸ್ಕೀಮ್ ಆಫ್ ಸ್ಟಡೀಸ್ ಇ.ಸಿ ಬ್ರಾಂಚ್ 25 ಇ.ಸಿ 11 ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1. ಇದರಲ್ಲಿ ನೋಡಿ, ಕೋರ್ಸ್ ನೇಮ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1, ಕೋರ್ಸ್ ಕೋಡ್ 25 ಇ.ಸಿ 11 ಇಲ್ಲಿ ನಾನು ನೋಡಿ, ಇದೆಲ್ಲ ನೀವು ಎಸ್.ಇ ಮಾರ್ಕ್ಸ್ 50 ಥಿಯರಿ. ಇಲ್ಲಿ ನಾನು ನೋಡಿ, ನಂಬರ್ ಸಿಸ್ಟಮ್ಸು ಇಂದ ಫಸ್ಟ್ ಟಾಪಿಕ್ ಇಂಟ್ರೊಡಕ್ಷನ್ ಟು ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ನಂಬರ್ ಸಿಸ್ಟಮ್ಸು, ಅದಾದ ನಂತರ ಮೇನ್ ಟಾಪಿಕ್ ಹೇಳ್ತೀನಿ. ಇಲ್ಲಿ ಅರ್ಥಮೆಟಿಕ್ ಆಪರೇಷನ್ಸ್ ಆ್ಯಂಡ್ ಕೋಡ್ಸು, ಡಿಜಿಟಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು, ಬೂಲಿಯನ್ ಆಲ್ಜಿಬ್ರಾ ಆ್ಯಂಡ್ ಲಾಜಿಕ್ ಗೇಟ್ಸು, ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಆ್ಯಂಡ್ ಬೂಲಿಯನ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಷನ್ನು, ನೆಕ್ಸ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ಮ್ಸ್ ಆ್ಯಂಡ್ ಕನ್ವರ್ಷನ್ಸ್, ನೆಕ್ಸ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಷನ್ ಯೂಸಿಂಗ್ ಕೆ ಮ್ಯಾಪ್, ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಅದರಲ್ಲಿ ಅರ್ಥಮೆಟಿಕ್ ಸರ್ಕ್ಯೂಟ್ಸು, ನೆಕ್ಸ್ಟು ಆ್ಯಡರ್ಸ್, ಕಂಪ್ಯಾರೇಟರ್ಸ್, ಮಲ್ಟಿಪ್ಲೆಕ್ಸರ್ಸ್, ಡಿಮಲ್ಟಿಪ್ಲೆಕ್ಸರ್ಸ್, ಎನ್ಕೋಡರ್ಸ್, ಡಿಕೋಡರ್ಸ್, ನೆಕ್ಸ್ಟ್ 7 ಸೆಗ್ಮೆಂಟ್ ಡಿಸ್ಪ್ಲೇ. ಇದು ನಿಮ್ಮ ಸಿಲೆಬಸ್ಸು. ಈಗ ನಾನು ಬ್ಯಾಕ್ ಬಟನ್ ಬಂದರೆ ನೋಡಿ, ನೀವು ಹೇಗೆ ಓದ್ಕೋಬೇಕಂದ್ರೆ, ಇದು ಫಸ್ಟ್ ಕ್ಲಾಸು ಇಂಟ್ರೊಡಕ್ಷನ್ ಟು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಇಂಪಾರ್ಟೆನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಕಂಪ್ಲೀಟು ವಿಡಿಯೋ ನೋಡಬೇಕು. ಕಂಪ್ಲೀಟ್ ವಿಡಿಯೋ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಗಲ್ಲ. ನೀವು ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡಿ ಇದೆಲ್ಲ ಟೀಚ್ ಮಾಡಿದ್ದೀನಿ, ನೀವು ಹಾಗೆ ಡೆಡಿಕೇಟೆಡ್ ಟೈಮ್ ಸ್ಪೆಂಡ್ ಮಾಡಿ ಓದ್ಕೋಬೇಕು. ಇಂಟ್ರೊಡಕ್ಷನ್ ಟು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಇಂಪಾರ್ಟೆನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಬನ್ನಿ, ಸಿಗ್ನಲ್, ಅನಲಾಗ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ ನೋಡಿ. ಇಂಟ್ರೊಡಕ್ಷನ್ ಟು ನಂಬರ್ ಸಿಸ್ಟಮ್ಸ್, ಎಕ್ಸ್ಪ್ಲೇನ್ ಡೆಸಿಮಲ್ ಆ್ಯಂಡ್ ಬೈನರಿ ನಂಬರ್ ಸಿಸ್ಟಮ್ಸ್. ನೆಕ್ಸ್ಟ್ ಆಕ್ಟಲ್ ಆ್ಯಂಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ಸ್ ಎಕ್ಸ್ಪ್ಲೈನ್ಡ್. ನೆಕ್ಸ್ಟ್ ಡೆಸಿಮಲ್ ಟು ಬೈನರಿ ಕನ್ವರ್ಷನ್, ಡೆಸಿಮಲ್ ಟು ಆಕ್ಟಲ್, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್. ನೆಕ್ಸ್ಟ್ ಬೈನರಿ ಟು ಡೆಸಿಮಲ್, ಆಕ್ಟಲ್, ಹೆಕ್ಸಾಡೆಸಿಮಲ್, ಆಕ್ಟಲ್ ಟು ಡೆಸಿಮಲ್, ಬೈನರಿ ಕನ್ವರ್ಷನ್, ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್, ಹೆಕ್ಸಾಡೆಸಿಮಲ್ ಟು ಡೆಸಿಮಲ್, ಆಕ್ಟಲ್, ಬೈನರಿ. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್, ಆಕ್ಟಲ್, ಬೈನರಿ. ನೆಕ್ಸ್ಟ್ ರಿವಿಷನ್ ಮಾಡಿದ್ದೀನಿ, ಇಂಟ್ರೊಡಕ್ಷನ್ ಟು ಡಿಜಿಟಲ್ ನಂಬರ್ ಸಿಸ್ಟಮ್ಸು ರಿವಿಷನ್ ಮಾಡಿದ್ದೀನಿ. ಐ ಹ್ಯಾವ್ ರಿವೈಸ್ಡ್ ಇಂಟ್ರೊಡಕ್ಷನ್ ಟು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್. ನೆಕ್ಸ್ಟ್ ಲೆಟ್ಸ್ ಗೋ ಟು ಬೈನರಿ. ನೆಕ್ಸ್ಟ್ ದಿಸ್ ಯೂನಿಟ್ ಟು ಅರ್ಥಮೆಟಿಕ್ ಆಪರೇಷನ್ ಆ್ಯಂಡ್ ಕೋಡ್ಸ್, ಬೈನರಿ ಅಡಿಷನ್ ಆಫ್ 4-bit 8-bit ನಂಬರ್ಸ್, ಬೈನರಿ ಸಬ್ಟ್ರಾಕ್ಷನ್ ಎಕ್ಸ್ಪ್ಲೈನ್ಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾಂಪ್ಲಿಮೆಂಟ್, ಬೈನರಿ ಸಬ್ಟ್ರಾಕ್ಷನ್ ಎಕ್ಸ್ಪ್ಲೈನ್ಡ್ ವಿತ್ ಆ್ಯಂಡ್ ವಿತೌಟ್ ಬಾರೋ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು BCD ಆ್ಯಂಡ್ ಗ್ರೇ ಕೋಡ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 this subject. ಓಕೆ, ಬೈನರಿ ಟು ಗ್ರೇ ಕೋಡ್, ಗ್ರೇ ಟು ಬೈನರಿ, ಅರ್ಥಮೆಟಿಕ್ ಆಪರೇಷನ್ಸ್ ಆ್ಯಂಡ್ ಕೋಡ್ಸ್ ಯೂನಿಟ್ 2. ಓಕೆ, ಕಂಪ್ಲೀಟ್ ರಿವಿಷನ್ ಮಾಡಿದ್ದೀನಿ ಇದು. ಓಕೆ, ಇಲ್ಲಿ ಇದಾಗಿತ್ತು, ಇಲ್ಲಿ ನೋಡಿ, ಇದು ಯೂನಿಟ್ 2, ಇದು ರಿವಿಷನ್, ಫುಲ್ ರಿವಿಷನ್ ಮಾಡಿದ್ದೀನಿ. ನೆಕ್ಸ್ಟು ಡಿಜಿಟಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ದಿಸ್ ಯುವರ್ ವೀಕ್ 3 ಆರ್ ಯೂನಿಟ್ 3. ಕ್ಲಾಸಿಫಿಕೇಶನ್ ಆಫ್ ICs ಬೇಸ್ಡ್ ಆನ್ ಸ್ಕೇಲ್ ಆಫ್ ಇಂಟಿಗ್ರೇಷನ್, SSI, ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್, MSI, ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್, LSI, VLSI, ULSI. ನೆಕ್ಸ್ಟ್ ಲಾಜಿಕ್ ಫ್ಯಾಮಿಲೀಸ್ ಎಕ್ಸ್ಪ್ಲೈನ್ಡ್. ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಆಫ್ ಲಾಜಿಕ್ ಫ್ಯಾಮಿಲೀಸ್, ಈಸಿ ಎಕ್ಸ್ಪ್ಲನೇಷನ್ ಫಾರ್ ಡಿಪ್ಲೊಮಾ ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಡಿಜಿಟಲ್ ICs ಫಾಸ್ಟ್ ರಿವಿಷನ್. ನೆಕ್ಸ್ಟ್ ದಿಸ್ ಯೂನಿಟ್ 4 ಬೂಲಿಯನ್ ಆಲ್ಜಿಬ್ರಾ ಅಂಡ್ ಲಾಜಿಕ್ ಗೇಟ್ಸ್. ನೆಕ್ಸ್ಟ್ ಲಾಜಿಕ್ ಗೇಟ್ಸ್ ಎಕ್ಸ್ಪ್ಲೈನ್ಡ್ ಅಂಡ್ ಆರ್ ನಾಟ್ ಆ್ಯಂಡ್ ನಾರು ವೆರಿ ಈಸಿ. ಓಕೆ, ಲಾಜಿಕ್ ಗೇಟ್ಸ್ ಎಕ್ಸ್ಪ್ಲೈನ್ಡ್. Here continuation of this video, logic gates. Next Boolean algebra, laws and theorems, associative law, distributive law, absorption and De Morgan's theorem, absorption law and De Morgan's theorems. Next all Boolean laws revision. Next NAND gate as universal gate, realization of XNOR and XNOR using NAND gates. Next
all gates using NAND gate. Next, all gates using NAND gate. Next, NOT and NAND are using NOR gates. Next, realization of XOR and XNOR using NOR gates. This is all gates using NAND. This is the both video realization of all gates using NOR gates. Next, NOR gate as universal gate quick revision. Next, Boolean expression representation, simplifying logic expression. This is the continuation of video. Simplification of logic expression, simplification of logic expressions. Next, Boolean expression forms and conversion. This is week 6. Next, standard SOP converts to SOP mean terms step by step. Next, convert truth table to SOP and SOP to truth table. Next, this is POS implementation, product of sum implementation and conversion to standard POS. Next, max term and POS, SOP to POS, POS to SOP conversion. Next, K-map, very important. Two variable K-map max term problems. This is mean term problems. Next, 3 variable K-map mean term problems. This is 4 variable K-map mean term problems without don't care. This is with don't care. Next, week 8 combinational circuits, arithmetic circuits. ನೆಕ್ಸ್ಟು ಇವೆರಡು ವೀಡಿಯೋನ ನಾನು ಈಗ ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಇದನ್ನು ಡಿಲೀಟ್ ಮಾಡಿ ಮತ್ತೆ ಹಾಕ್ತೀನಿ, ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ನೆಕ್ಸ್ಟು ಆಫ್ ಸಬ್ಟ್ರಾಕ್ಟರು, ಫುಲ್ ಸಬ್ಟ್ರಾಕ್ಟರು, ಇದು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು. ಕನ್ಫ್ಯೂಸ್ ಆಗಬೇಡಿ. ನೀವು ಇಲ್ಲಿಗೆ ಬಂದಮೇಲೆ ಇಲ್ಲಿಗೆ ಇದು 4 ವೇರಿಯಬಲ್ K-map ಇಷ್ಟೆಲ್ಲ ಆದಮೇಲೆ ಇಲ್ಲಿ ಬಂದಮೇಲೆ ಎಷ್ಟಿದೆ 56, 57, ಇಲ್ಲಿ ನೋಡಿ ಇಲ್ಲಿಗೆ ಬನ್ನಿ. ನೆಕ್ಸ್ಟು ಇವೆರಡು ವಿಡಿಯೋ ನಾನು ಟಾಪಲ್ಲಿ ಹಾಕ್ತೇನೆ ಆಮೇಲೆ ಪ್ಲೇಲಿಸ್ಟ್ಗೆ. ಫುಲ್ ಸಬ್ಟ್ರಾಕ್ಟರು, ಸೀರಿಯಲ್ ಆ್ಯಡರು, ಇದು FEE ಇದು ಓಕೆ. ನೆಕ್ಸ್ಟ್ ಸೀರಿಯಲ್ ಆ್ಯಡರ್, ಪ್ಯಾರಲಲ್ ಆ್ಯಡರ್, ಕಂಪ್ಯಾರೇಟರ್, ಮಲ್ಟಿಪ್ಲೆಕ್ಸರ್, ಡಿಮಲ್ಟಿಪ್ಲೆಕ್ಸರ್, ಎನ್ಕೋಡರ್ಸ್, ಡಿಕೋಡರ್ಸ್, 7 ಸೆಕೆಂಡ್ ಡಿಸ್ಪ್ಲೇ ಆ್ಯಂಡ್ ಲಾಸ್ಟಲ್ಲಿ ಲಾಜಿಕ್ ಗೇಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿಗೆ ನಿಮಗೆ ವೀಕ್ 13ಗೆ ನಿಮ್ಮ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಒಂದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಲಾಜಿಕ್ ಗೇಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ನೀವು ಇದನ್ನು ಎಲ್ಲ ಓದ್ಕೊಳ್ಳಿ. ದಿಸ್ ವೀಡಿಯೋಸ್ ಆರ್ ವೆರಿ ಯೂಸ್ಫುಲ್ ಫಾರ್ ಸೆಮಿಸ್ಟರ್ ಎಕ್ಸಾಮಿನೇಷನ್, ಇಂಟರ್ನಲ್ ಟೆಸ್ಟ್, ಕ್ವಿಕ್ ರಿವಿಷನ್, ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ಸ್ ವೆರಿ ಈಸಿಲಿ. ದಿಸ್ ಪಾರ್ಟ್ ಈಸ್ like my mission is to help diploma students, especially rural students, learn engineering subject in an easy way and completely free. These videos are completely free on our SRSCC Academy YouTube channel. Please utilize this opportunity. Okay, and please subscribe and please share with your classmates. Okay, these are very useful. Thank you so much for your time. Let's meet in the next video. Thank you so much. Please utilize this opportunity. Please subscribe and please watch the videos completely. Please spend your time. Please spend your valuable time. You can learn digital electronics one subject with real time examples. Thank you so much for your time. Let's meet in the next video.